ತಿಪ್ಟೂರಿನ ಕಲ್ಪತರು ವಿದ್ಯಾಸಂಸ್ಥೆಯ ಪ್ರಥಮ ದರ್ಜೆ ಕಾಲೇಜು ಕಚೇರಿಯಲ್ಲಿ ಇದೇ ಸೆಪ್ಟೆಂಬರ್ 12ರ ಶುಕ್ರವಾರದಂದು ವಚನ ಸೋಫಿ ಪಂದ್ಯ ಜೈನ ಹಾಗೂ ಬೌದ್ಧ ಧರ್ಮ ಎಂಬ ಶೀರ್ಷಿಕೆಯ ಅಡಿ ಒಂದು ದಿನದ ರಾಷ್ಟ್ರೀಯ ವಿಚಾರ ಸಂಕಿರಣ ಕಾರ್ಯಾಗಾರವನ್ನು ಹಮ್ಮಿಕೊಳ್ಳಲಾಗಿದೆ. ವಿಚಾರ ಸಂಕಿರಣದಲ್ಲಿ ವಚನ ಸಾಹಿತ್ಯ, ಸೋಫಿವಾದ ಮತ್ತು ಜೈನ, ಬೌದ್ಧ ಮತ್ತು ಎಲ್ಲಾ ಧರ್ಮದ ಸಾಹಿತ್ಯ ಕ್ಷೇತ್ರಗಳ ಖ್ಯಾತ ವಿದ್ವಾಂಸರು ವಿಷಯಗಳ ಕುರಿತು ಉಪನ್ಯಾಸವನ್ನ ನೀಡಲಿದ್ದಾರೆ. ಇದರ ಜೊತೆಗೆ ವಿದ್ಯಾರ್ಥಿಗಳು, ಸಂಶೋಧಕರು ಮತ್ತು ಯುವ ವಿದ್ವಾಂಸರಿಗೂ ಕೂಡ ಈ ಕ್ಷೇತ್ರದಲ್ಲಿ ತಮ್ಮ ವಿಚಾರವನ್ನ ಮಂಡಿಸಲು ಮತ್ತು ಫಲಪ್ರದ ಚರ್ಚೆಯಲ್ಲಿ ಮುಕ್ತ ಅವಕಾಶವನ್ನ ಒದಗಿಸಲಾಗಿದೆ. ಕಾರ್ಯಕ್ರಮವು ವಚನ ಸಾಹಿತ್ಯ, ಅಳಿಸಲಾಗದ ಸಾಮಾಜಿಕ, ಸಾಂಸ್ಕೃತಿಕ, ರಾಜಕೀಯ ಮತ್ತು ತಾತ್ವಿಕ ಪರಿಣಾಮಗಳ ಕುರಿತು ಹಲವಾರು ಸಂವಾದಗಳ ಮತ್ತು ಚಿಂತನೆಗಳನ್ನ ಉಂಟು ಮಾಡುವಂತಹ ಭರವಸೆಯನ್ನ ನೀಡಿರುತ್ತದೆ. ಇದರ ಜೊತೆಗೆ ವಚನ ಸಾಹಿತ್ಯದ ಒಟ್ಟಾರೆ ತಿಳುವಳಿಕೆಯನ್ನ ಕೂಡ ಪರಿಚಯಿಸುವಂತಹ ಸೂಕ್ತ ವೇದಿಕೆಯಾಗುತ್ತಿದ್ದು, ಇದರ ಸದುಪಯೋಗವನ್ನ ಪಡಿಸಿಕೊಳ್ಳಬೇಕು ಎಂದು ಕಾಲೇಜು ಆಡಳಿತ ಮಂಡಳಿಯ ಸದಸ್ಯರು ತಿಳಿಸಿದ್ದಾರೆ. ಎಲ್ಲರೂ ಕೂಡ ಒಂದೇ ಮಂತ್ರ, ಶಾಂತಿಯಾಗಿ ಬಾಳೆ ಮಾಡಬೇಕು ಅಂತ ಈ ಪ್ರಪಂಚದಲ್ಲಿ ಹುಟ್ಟು ಬಂದಿದ್ದೀವಿ. ಆ ಒಂದೇ ಮಂತ್ರ ಎಲ್ಲೋದ್ರು ಕೂಡ ನೀವು ಮಹಾವೀರ ತಗೊಳ್ರಿ, ಬುದ್ಧ ತಗೊಳ್ರಿ, ನಮ್ಮ ಹಳೆ ಸುಮಾರು ಅಲ್ಲೇನು 76 ಜನ ಗಣಗಳು ಇರ್ತಕ್ಕಂಥ 64 ಸಾವಿರ ಇರ್ತಕ್ಕಂಥ ಏನು ನಮ್ಮ ಇದು ಕಲ್ಯಾಣ ಕ್ರಾಂತಿಲಿ ಏನೇ ಗೊತ್ತಿರತಕ್ಕಂಥದ್ದು ಭಾರಿ ದೊಡ್ಡ ಗ್ರಂಥ. ಅದು ಸಾವಿರಾರು ವಚನಗಳು ಅಳಿಸೋಗಿದ್ದಾವೆ. ಬಿಟ್ಟು ಆ ಕ್ರಾಂತಿಗಳು ಬಂದಾಗ ಈ ರಾಜರು ಬಂದರು, ಇವೆಲ್ಲ ಗೊತ್ತಲ್ಲ ನಿಮಗೆ. ರಾಜ ಸಂತತಿ ಬಂತು, ಇದು ಬಂತು, ಬ್ರಿಟಿಷರು ಬಂತು, ಇವೆಲ್ಲ. ಆದರೂ ಕೂಡ ಉಳ್ಕೊಂಡಿರ್ತಕ್ಕಂಥ ಏನು ಅಲ್ಲಿ ವಚನ ಸಾಹಿತ್ಯದಲ್ಲಿ ಮನುಷ್ಯ ಹುಟ್ಟಿ ಹೋಗತಕ್ಕ ಒಂದು ಸಂಸ್ಕರಿಸಬೇಕು ಅಂದ್ರೆ ಅರ್ಥ ಬರ್ದಿರ್ತಕ್ಕಂಥದ್ದು ಒಂದೊಂದು ವಚನದಲ್ಲೂ ಕೂಡ ನಮ್ಗೆ. ಯಾಕಂದ್ರೆ ನಾವು ಹಿಂದೂಯಿಸಮ್ ನಮ್ಗೆ ವಚನಗಳಿಗೆ ನಾವು ಹೋಗ್ತೀವಿ, ಪಾರ್ಸಿಗಳು ಅವರು ಹೇಳ್ತಾರೆ, ಜೈನರು ಅವರು ಹೇಳ್ತಾರೆ, ಎಲ್ಲರೂ ಒಂದೇ, ಯಾರು ಬೇರೆ ಕೇಳೋದಿಲ್ಲ ಇಲ್ಲಿ. ನ್ಯಾಷನಲ್ ಸೆಮಿನಾರ್ ನಡೀತಾ ಇರೋದು. ಫಸ್ಟ್ ಇದು ಆಕ್ಚುಲಿ ಡಿಪಾರ್ಟ್ಮೆಂಟ್ ಆಫ್ ಲ್ಯಾಂಗ್ವೇಜಸ್ ಕನ್ನಡ ಮತ್ತೆ ಇಂಗ್ಲಿಷು ಇನ್ ಕೊಲಾಬ್ರೇಷನ್ ವಿತ್ ಬುಕ್ ಬ್ರಹ್ಮ ಅವ್ರ ಜೊತೆ ಮಾಡ್ತಾ ಇದ್ದೀವಿ ನಾವು. ಆಮೇಲೆ ದಿಸ್ ಈಸ್ ಬೇಸಿಕಲಿ breaking the barriers of caste, creed, class, gender, how Basavana's teaching ಹಿಂದೆ ಇನ್ಫ್ಲುಯೆನ್ಸ್ ಆಯಿತು, ರೆವಲ್ಯೂಷನ್ ಆಯಿತು, ಅದನ್ನೆಲ್ಲ ಸೇರಿ ಈಗ ಇನ್ ಅಸೋಸಿಯೇಷನ್ ವಿತ್ ಝೆನ್ ಆ್ಯಂಡ್ ಸೂಫಿಸಮ್ ಅದಕ್ಕೆ ಎರಡು ಸೇರಿ ಈಗ ಮಾಡ್ತಾ ಇದ್ದೀವಿ ನಾವು. ಆಮೇಲೆ ಇದು ಬುಕ್ ಬ್ರಹ್ಮ ಒಂದು ಮೇಜರ್ ಪ್ಲ್ಯಾಟ್ಫಾರ್ಮ್ ಹೊತ್ತು ಲಿಟ್ರರಿ ಆ್ಯಂಡ್ ಕಲ್ಚರಲ್ ವಾಯ್ಸಸ್ ಇನ್ ಇಂಡಿಯಾ. ಅವರು ಸಹ ಆ್ಯಂಡ್ ಸೋಷಿಯಲ್ ಮೀಡಿಯಾಲಿ ತುಂಬ ಫೇಮಸ್ ಇನ್ ಸದರ್ನ್ ಇಂಡಿಯಾ. ಸೊ ಅವರು ಸಹ ನಮ್ಮ ಜೊತೆ ಕೊಲಾಬ್ರೇಟ್ ಮಾಡ್ತಾ ಇದ್ದಾರೆ. ಆಮೇಲೆ ಸೊ ದಿಸ್ ಹೌ ದಿಸ್ ವೆದರ್ ಇಟ್ ಇಸ್ ಸೂಫಿಸಮ್, ಬುದ್ಧಿಸಮ್ ಆರ್ ವಚನ ಕಾರ್ಯಗಳೆಲ್ಲರೂ ಹೌ ವಿ ಟ್ರೈ ಟು ಬ್ರೇಕ್ ದಿಸ್ ಎಲೈಟ್ ಕಲ್ಚರು, ಹೌ ಇಟ್ ಈಸ್ ರಿಲೆವೆಂಟ್ ಟು ಗ್ಲೋಬಲ್ ಆಸ್ಪೆಕ್ಟ್ಸು ಅಂತ ಇದು ಮೇಜರ್ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀನಿ.